ಪೌರಾಯುಕ್ತಿಗೆ ಧಮಕಿ ಹಾಕಿದ್ದ ರಾಜೀವ್ ಗೌಡನಿಗೆ ಜೈಲ ಅಥವಾ ಕಸ್ಟಡಿನ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕೆಲವೇ ಕ್ಷಣಗಳಲ್ಲಿ ಶಿಡ್ಲಘಟ್ಟ ಕೋರ್ಟ್ನಿಂದ ಮಹತ್ವವಾದಂತ ಆದೇಶ ಪ್ರಕಟ ಆಗಲಿದೆ. ಸದ್ಯಕ್ಕೆ ಭದ್ರತೆಯಲ್ಲಿ ಶಿಡ್ಲಘಟ್ಟ ಕೋರ್ಟ್ಗೆ ಪೊಲೀಸರು ಕರೆದುಕೊಂಡು ಬಂದಿದ್ದಾರೆ ಆರೋಪಿ ರಾಜೀವ್ ಗೌಡನನ್ನ. ಕಳೆದ ಹಲವು ದಿನಗಳಿಂದ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಂತ ಆರೋಪಿ ಕೊನೆಗೂ ಪೊಲೀಸರ ಕೈಗೆ ಸಿಕ್ಕಿದ್ದ. ಮೆಡಿಕಲ್ ಚೆಕಪ್ಗೆ ಕರೆ ತಂದಾಗಲೂ ಕೂಡ ಇದು ಫುಲ್ ಸ್ಮೈಲ್ ಮಾಡ್ತಾ ಇದ್ದ, ನಕ್ಕೊಂಡು ಓಡಾಡ್ತಾ ಇದ್ದ. ಕೋರ್ಟ್ ಬಳಿ ಬೆಂಬಲಿಗರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಪೋಸ್ ಕೊಟ್ಟಿದ್ದ. ಏನೂ ಮಾಡೇ ಇಲ್ಲ ಅನ್ನುವಂತ ಅರ್ಥದಲ್ಲಿ, ಏನೋ ಗಣಂದಾರಿ ಕೆಲಸ ಮಾಡುವಂದಿನ ಅನ್ನುವಂತ ಅರ್ಥದಲ್ಲಿ. ಈಗ ಕೆಲವೇ ಕ್ಷಣದಲ್ಲಿ ರಾಜೀವ್ ಗೌಡನ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಜಾಮೀನು ಸಿಗೋ ನಿರೀಕ್ಷೆಯಲ್ಲಿ ಆರೋಪಿ ರಾಜೀವ್ ಗೌಡ ಇರುವಂತದ್ದು. ನಿರೀಕ್ಷಣಾ ಜಾಮೀನಿಗೆ ಈಗಾಗಲೇ ಅರ್ಜಿ ಸಲ್ಲಿಕೆ ಮಾಡಿದ್ದಾಗಿತ್ತು. ಸೊ ಅದನ್ನ ವಜಾ ಮಾಡಿತ್ತು ಚಿಕ್ಕಬಳ್ಳಾಪುರ ಕೋರ್ಟ್. ಸೊ ಈಗ ಧಮ್ಕಿ ರಾಜೀವನಿಗೆ ಜೈಲ ಅಥವಾ ಕಸ್ಟಡಿನ. ಮೆಡಿಕಲ್ ಚೆಕಪ್ ಅಂದ್ರೆ ಏನೇನು ಪ್ರೊಸೆಸ್ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು ಹೆಚ್ಚಿನ ಭದ್ರತೆಯಲ್ಲಿ. ನೋಡಿದು ಈ ರೀತಿಯಾಗಿ ತನ್ನ ಬೆಂಬಲಿಗರ ಕಡೆಗೆ ಕೈ ಬೀಸಿ ಸ್ಮೈಲ್ ಮಾಡ್ತಾ ಹೋಗಿರು. ಎಲೆಕ್ಷನ್ ಅಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಸೆಲೆಬ್ರೇಷನ್ ಮಾಡ್ತಾರಲ್ಲ ಆ ತರ ಏನೋ ಸಾಧಿಸ್ಬಿಟ್ಟಿದ್ದೀನಿ ಅನ್ನುವಂತ ಅರ್ಥದಲ್ಲಿ ಕಳೆದ 10-12 ದಿನಗಳಿಂದ ನಾಪತ್ತೆ ಆಗಿದ್ದಂತ ವ್ಯಕ್ತಿ ಇನ್ನೂ ಕೂಡ ತಪ್ಪಿಸ್ಕೊಂಡೇ ಓಡಾಡ್ತಾ ಇದ್ದ. ಪೊಲೀಸರ ನಿರಂತರವಾದಂತಹ ಕಾರ್ಯಾಚರಣೆ ನಂತರದಲ್ಲಿ ಹರಸಾಹಸವನ್ನ ಪಟ್ಟು ಈತನನ್ನ ಈಗ ತಾಕೊಂಡು ಬಂದಿದ್ದಾರೆ. ಕೇರಳಕ್ಕೆ ಎಸ್ಕೇಪ್ ಆಗ್ತಾ ಇದ್ದ, ಆಗ ಹಿಡ್ಕೊಂಡ್ ಬಂದಿರೋದು. ಕೆಲ ಹೊತ್ತಲ್ಲೇ ರಾಜೀವ್ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಕಸ್ಟಡಿಗ ಅಥವಾ ನ್ಯಾಯಾಂಗ ಬಂಧನಕ್ಕ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿದೆ. ಆದರೆ ಮತ್ತೊಂದು ಕಡೆ ಜಾಮೀನು ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಆರೋಪಿ ರಾಜೀವ್ ಗೌಡ ಇದ್ದಾರೆ. ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದತ್ತಾತ್ರೇಯ, ಕೊನೆಗೂ ಕೂಡ ಆರೋಪಿ ರಾಜೀವ್ ಗೌಡ ಬಂಧನ ಅದಾದ್ಮೇಲೆ ಆಗ್ತಾ ಇರುವಂತಹ ಪ್ರಕ್ರಿಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಆ ವ್ಯಕ್ತಿಯ ಮುಖದ ಮೇಲಿರುವಂತಹ ಸ್ಮೈಲ್ ಏನು ಆಗೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇರುವಂತದ್ದು. ಓಕೆ, ಅದೆಲ್ಲ ಒಂದ್ ಕಡೆ. ವಾಟ್ ನೆಕ್ಸ್ಟ್, ಏನಾಗಬಹುದು ಅಂತ? ಅರುಣ್, ಖಂಡಿತವಾಗಿಯೂ, ಯಾಕಂದ್ರೆ ಈಗ ಪೌರಾಯುಕ್ತರಿಗೆ ಧಮಕಿ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕಾನೂನಿನ ಮೊರೆಗೆ ಒಪ್ಪಿಸಿರುವಂತದ್ದು ಪೊಲೀಸರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ರಾಜೀವ್ ಗೌಡರನ್ನ ಶಿಡ್ಲಘಟ್ಟ ನ್ಯಾಯಾಲಯಕ್ಕೆ ಒಪ್ಪಿಸಿರುವಂತದ್ದು. ಈ ನ್ಯಾಯಪೀಠ ಸುಕನ್ಯನವರ ನ್ಯಾಯಪೀಠ ಈಗ ವಿಚಾರಣೆ ಕೂಡ ನಡೆಸುವ ಸಾಧ್ಯತೆ ಇದೆ. ಈ ಬೆನ್ನಲ್ಲೇ ಅವರ ವಕೀಲರಾದಂತಹ ಸುಬ್ಬಾರೆಡ್ಡಿ ಅವರು ಸಹ ಇಲ್ಲಿ ಬಂದು ಈಗಾಗಲೇ ಅವರ ವರದಿಗೆ ಅಂದ್ರೆ ಏನು ಒಂದು ಕಾನೂನಿಗೆ ಒಪ್ಪಿಸಿದ್ರು, ಅದರ ನಂತರ ಒಂದು ಅರ್ಜಿ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಈ ವಿಚಾರವನ್ನು ಅರ್ಜಿ ಕೈಗೆತ್ತಿಕೊಂಡು ಯಾವ ರೀತಿಯನ್ನ ತೀರ್ಪು ಸಿಗುತ್ತೋ, ಒಂದ್ ರೀತಿ ಏನಾದ್ರೂ ನಿರೀಕ್ಷಣಾ ಬೇಲೆ ಏನಾದ್ರೂ ಕೊಟ್ಟರೆ ಅದಕ್ಕೆ ಸಂಬಂಧಿಸಿದಂತಹ ಜಾಮೀನು ಅರ್ಜಿ ವಜಾ ವಿಚಾರಣೆಯಲ್ಲಿ ಅವರನ್ನು ಸಹಿ ಹಾಕಲು ಸಹ ಇಬ್ಬರು ಕುಟುಂಬಸ್ಥರು ಸಹ ಈಗಾಗಲೇ ಒಂದು ಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು. ಜೊತೆಗೆ ಈಗಾಗಲೇ ರಾಜೀವ್ ಗೌಡರ ಕುಟುಂಬಸ್ಥರು ಸಹ ಈಗಾಗಲೇ ಕೋರ್ಟ್ ಸಮೀಪ ಬಂದು ಈ ತೀರ್ಪು ಏನಾಗುತ್ತೆ ಎಂಬ ವಿಚಾರಣೆಯೂ ಸಹ ಈಗ ಬಹಳಷ್ಟು ಕುತೂಹಲದಿಂದ ನೋಡ್ತಾ ಇರುವಂತದ್ದು. ಅದರ ಜೊತೆಗೆ ಈಗಾಗಲೇ ಒಂದು ನ್ಯಾಯಾಲಯಕ್ಕೆ ಒಪ್ಪಿಸಿರುವುದರಿಂದ ಸೊ ಪೊಲೀಸರೇಂದರು ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವ ಸಲುವಾಗಿ ಒಂದು ರಿಮಾಂಡ್ಗೆ ಒಪ್ಪಿಸುವಂತಹ ಸಲುವಾಗಿ ಬಹಳಷ್ಟು ರೀತಿಯಾದಂತಹ ಕುತೂಹಲ ಕೂಡ ಇರಬಹುದು. ಏನಾಗಬಹುದು, ಯಾವ ರೀತಿ ತನಿಖೆ ಮುಂದುವರಿಸಬಹುದು ಎಂಬ ವಿಚಾರಣೆ ಇರಬಹುದು. ಆದ್ರೆ ಇಷ್ಟೆಲ್ಲ ಆದ್ರೂ ಸಹ ಒಂದು ಪೌರಾಯುಕ್ತಿಗೆ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿದ್ರು ಸಹ ರಾಜೀವ್ ಗೌಡರು ಮಾತ್ರ ತಾನೇನು ತಪ್ಪು ಮಾಡಿಲ್ಲ ಎಂಬಂತೆ ಇಲ್ಲಿ ಬಿಂಬಿಸಿಕೊಂಡು ಅವರ ಬೆಂಬಲಿಗರಿಗೂ ಸಹ ನನ್ಗೇನು ಆಗಲ್ಲ ಎಂಬ ಒಂದು ವಿಶ್ವಾಸವನ್ನು ತಿಳಿಸಿಕೊಟ್ಟು ನಗುನಗುತ್ತಾ ಇವತ್ತು ಕೋರ್ಟ್ಗೆ ಹಾಜರಾಗಿರುವಂತಹದ್ದು. ಯಾಕಂದ್ರೆ ಕಳೆದ 13 ದಿನಗಳಿಂದಲೂ ಸಹ ಈತ ಆರೋಪಿ ನಾಪತ್ತೆಯಾಗಿ ಕೇರಳದಿಂದ ಈಗ ಬಂದಿಯಾಗಿದ್ದು ಕೊನೆಗೂ ಸಹ ಶಿಡ್ಲಘಟ್ಟ ಒಂದು ನ್ಯಾಯಸ್ಥಾನಕ್ಕೂ ಸಹ ಹಾಜರಾಗಿರುವಂತಹದ್ದು. ಆದ್ರೆ ಈಗ ನ್ಯಾಯಪೀಠವನ್ನ ಕೈಗೆತ್ತಿಕೊಂಡಂತಹ ಸುಕನ್ಯಾ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ನಡೆಸಿ ಯಾವ ರೀತಿಯಾದಂತಹ ತೀರ್ಪು ನೀಡ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿರುವಂತದ್ದು. ಅರುಣ್, ಓಕೆ ದತ್ತಾತ್ರೇಯ, ಇವರು ಆಮೇಲೆ ಫುಲ್ ರೆಡಿಮೇಡ್ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಂಡೇ ಬಂದಂಗೆ ಕಾಣಿಸ್ತಾ ಇದೆ. ಈ ಕೋರ್ಟಿಗೆ ಬಂದ ತಕ್ಷಣ ಇಬ್ಬಿಬ್ರು ಶ್ಯೂರಿಟಿ ಎಲ್ಲ ಬೇಕಾದಂತಹ ಪತ್ರಗಳನ್ನ ಹಿಡ್ಕೊಂಡು ಆಸ್ತಿ ಪತ್ರಗಳ ಜೊತೆಗೆ ಬಂದು ನಿಂತ್ಕೊಂಡಿದ್ದಾರೆ ಆಲ್ರೆಡಿ. ಇನ್ ಕೇಸ್ ಕೋರ್ಟ್ನಿಂದ ಜಾಮೀನು ಏನಾದ್ರು ಸಿಕ್ಬಿಟ್ರೆ, ಶ್ಯೂರಿಟಿ ಏನಾದ್ರು ಕೇಳ್ಬಿಟ್ರೆ ಇಬ್ಬಿಬ್ರು ಕೊಡೋದಕ್ಕೆ ಅಂತ. ಸೊ ಹಾಗಾಗಿ ಇವರು ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆ. ಖಂಡಿತವಾಗಿ ಅರುಣ್, ಯಾಕಂದ್ರೆ ಈಗಾಗಲೇ ರಾಜೀವ್ ಗೌಡರ ಬಂಧನ ವಿಚಾರದಲ್ಲಿ ಸಚಿವರು ಸಹ ಇವರಿಗೆ ಒಂದು ರೀತಿಯಾದಂತಹ ಬೆಂಬಲವನ್ನ ಕೊಡ್ತಾ ಇದ್ರು, ಅದರ ಬಗ್ಗೆ ಸಾಫ್ಟ್ ಕಾರ್ನ್ ತೋರ್ತಾ ಇದ್ರು ಎಂಬ ಬಹಳಷ್ಟು ರೀತಿಯಾದಂತಹ ಕುತೂಹಲ ಇತ್ತು. ಕಳೆದ ಒಂದು ಜನವರಿ 24ರಂದು ಚಿಂತಾಮಣಿ ಒಂದು ಸೆಷನ್ ಕೋರ್ಟ್ ನಲ್ಲಿ ಸಹ ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಿದ್ದು, ಆ ವಿಚಾರಣೆಯನ್ನು ಸಹ ಅರ್ಜಿ ತಿರಸ್ಕಾರ ಮಾಡಿತ್ತು. ಈ ಬೆನ್ನಲ್ಲೇ ಈಗ ಮತ್ತೆ ರಾಜೀವ್ ಗೌಡರು ಇದ್ದಂತೆ ಅಂದ್ರೆ ಏಕಾಏಕಿ ಒಂದು ಕೇರಳದಲ್ಲಿ ಪ್ರತ್ಯಕ್ಷವಾಗಿ ಪೊಲೀಸರ ವಶದಲ್ಲಿ ಸಿಕ್ಕಿರುವಂತದ್ದು. ಆದ್ರೆ ಈ ಕೇರಳದಲ್ಲಿ ವಶಪಡಿಸಿಕೊಂಡು ಶಿಡ್ಲಘಟ್ಟಕ್ಕೆ ಬರುವ ದಾರಿ ಮಾರ್ಗದಲ್ಲೇ ಈತ ಬೇಲ್ಗೆ ಏನೇನು ಬೇಕೋ
ಎಲ್ಲಾ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿರುವಂತದ್ದು. ಈ ಎಲ್ಲಾ ಒಂದು ದೃಷ್ಟಿಯನ್ನು ನೋಡಬಹುದಾದ್ರೆ ಬಹಳಷ್ಟು ರೀತಿಯಾದಂತಹ ಅನುಮಾನಗಳು ಸಹ ವ್ಯಕ್ತವಾಗ್ತಾ ಇರುವಂತಂದ್ರೆ ಪೊಲೀಸರು ಒಂದು ರೀತಿಯಾದಂತಹ ಸುದೀರ್ಘವಾದಂತಹ ತನಿಖೆಯನ್ನು ಸಹ ಕೈಗೊಂಡಿದ್ರು ಸಹ ಈ ಆರೋಪಿ ರಾಜೀವ್ ಗೌಡ ಎಲ್ಲಿದ್ದಾರೆ ಎಂಬುದನ್ನು ಮಾತ್ರ ತಿಳಿದುಕೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿತ್ತು. ಆದ್ರೆ ಇವರೆಲ್ಲರೂ ಸಹ ನ್ಯಾಯಾಧೀಶರೊಂದಿಗೆ ಅಂದ್ರೆ ಅವರಿಗೆ ಸಂಬಂಧಿಸಿದಂತಹ ವಕೀಲರಿಗೆ ಇಷ್ಟು ದಿನಗಳಿಂದಲೂ ಕಾಂಟ್ಯಾಕ್ಟ್ ಇದ್ರ ಎಂಬ ಮಾಹಿತಿ ಕೂಡ ಈಗ ಒಂದು ರೀತಿಯಾದಂತಹ ವಿಚಾರಣೆ ಹಾಗೂ ಗೊಂದಲಕ್ಕೂ ಏರ್ಪಡ್ತಾ ಇರುವಂತದ್ದು. ಆದ್ರೆ ಈಗ ನ್ಯಾಯಾಧೀಶರು ತಮ್ಮ ಪ್ರಕರಣವನ್ನ ಕೈಗೆತ್ತಿಕೊಳ್ತಾ ಇದ್ದಂತೆ ಬೇಲ್ಗೆ ಅರ್ಜಿ ಸಲ್ಲಿಸಿ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಸಹಿ ಹಾಕಲು ಸಹ ಒಂದು ಇಬ್ಬರು ವ್ಯಕ್ತಿಗಳು ಮುಂದಾಗ್ತಾ ಇರುವಂತದ್ದು ಬಹಳಷ್ಟು ಕುತೂಹಲ ಸಂಖ್ಯೆ ಎನ್ಬಹುದು. ಅರುಣ್, ದತ್ತಾತ್ರೇಯ, ಹಿಂದೆ ಹೈಕೋರ್ಟ್ಗೆ FIR ರದ್ದು ಮಾಡಬೇಕು ಅಂತ ಅರ್ಜಿ ಹಾಕಿದಂತ ಸಂದರ್ಭದಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳು ಉಗಿದಿದ್ರು, ಅದು ಹೆಂಗೆ ನೀವು ಜಾಮೀನು ಕೇಳ್ತೀರಾ ಅಂತ. ಜೊತೆಗೆ ಇನ್ನೂ 2 ಸೆಕ್ಷನ್ ಯಾಕೆ ಹಾಕಿಲ್ಲ ಅಂತ ನೆನಪು ಮಾಡಿಕೊಟ್ಟಿದ್ರು, 76 ಮತ್ತು 79 ಹಾಕಬೇಕು ಅಂತ. ಸೊ ಈ ಸೆಕ್ಷನ್ಗಳನ್ನು FIR ನಲ್ಲಿ ದಾಖಲಾಗಿರುವಂತಹ ಸೆಕ್ಷನ್ಗಳನ್ನ ಮತ್ತು ಕೋರ್ಟ್ ಸೂಚನೆ ಕೊಟ್ಟ ನಂತರದಲ್ಲಿ ಆ 2 ಸೆಕ್ಷನ್ಗಳನ್ನು ಕೂಡ ಸೇರ್ಪಡೆ ಮಾಡಿದ್ದಾರಾ? ಈ ಸೆಕ್ಷನ್ಗಳನ್ನ ನೋಡ್ತಾ ಇದ್ರೆ ಆರೋಪಿಗೆ ಬೇಲ್ ಸಿಗುವಂತ ಚಾನ್ಸಸ್ ಇದೆ ಅಂತ ಅನ್ಸುತ್ತಾ? ಅರುಣ್, ಖಂಡಿತವಾಗಿ ಯಾಕಂದ್ರೆ ಇದೇ ವಿಚಾರಣವನ್ನ FIR ರದ್ದತಿ ಮಾಡಬೇಕು ಅಂತ ಒಂದು ಹೈಕೋರ್ಟ್ ಸಹ ಮೆಟ್ಲೇರಿದ್ರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಹೈಕೋರ್ಟ್ ಸಹ ಒಂದು ರೀತಿಯಾದಂತಹ ಚೀಮಾರಿಯನ್ನೇ ಹಾಕಿ ಒಂದು ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿರೋ ಪ್ರಕರಣದಂತೆ BNS ಆಕ್ಟ್ ಪ್ರಕಾರ 74 ಹಾಗೂ 79 ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾಕೆ ಅದರ ಮೇಲೆ ಒಂದು ರೀತಿಯಾದಂತಹ ಕ್ರಮ ಕೈಗೊಳ್ಳಿಲ್ಲ, ಈ FIR ಅನ್ನು ಯಾಕೆ ದಾಖಲಿಸಿಲ್ಲ ಅಂತ ಒಂದು ರೀತಿಯಾದಂತಹ ಚಾಟಿ ಬೀಸಿತ್ತು. ಈ ಹಿನ್ನೆಲೆ ಈಗ ಏನು ರಾಜೀವ್ ಗೌಡ ಕೊನೆಗೂ ಸಹ ಈಗ ಕೋರ್ಟ್ಗೆ ಹಾಜರುಪಡಿಸಿರುವ ಹಿನ್ನೆಲೆ ಈ ವಿಚಾರಣೆಗೆ ಕೈಗೆತ್ತಿಕೊಂಡ ಬಳಿಕ ಈ 2 ಸೆಕ್ಷನ್ಗಳನ್ನು ಸಹ ಸೇರಿಸುವ ಸಾಧ್ಯತೆ ಇರುವಂತದ್ದು. ಒಟ್ಟಾರೆ ಈ ಪೌರಾಯುಕ್ತೆ ಪ್ರಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ರಾಜೀವ್ ಗೌಡ ವಿರುದ್ಧ 3 ಪ್ರಕರಣಗಳು ದಾಖಲಾಗಿರುವಂತದ್ದು. ಒಂದು ನೋಡಬೇಕಂದ್ರೆ ಅಮೃತ ಗೌಡ ಒಂದು FIR ದಾಖಲಿಸಿದ್ರೆ, ಮತ್ತೊಂದು JDS ಮುಖಂಡರು FIR ದಾಖಲಿಸಿದ್ರೆ, ಮತ್ತೊಂದು ಈ ಅಮೃತ ಗೌಡಗೆ ಏನು ಒಂದು ಬೆದರಿಕೆ ಪತ್ರ ಬರೆದಿರುತ್ತೋ ಆ ವಿಚಾರವಾಗಿಯೂ ಸಹ ಒಟ್ಟು ಇದೇ ಒಂದು ಪ್ರಕರಣದಲ್ಲಿ 3 ಬಾರಿ ಒಂದು FIR ಅನ್ನ ದಾಖಲಿಸಿಕೊಂಡು ಈಗಾಗಲೇ ತನಿಖೆಯನ್ನ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಈ ಹಿಂದೆ ನಡೆದಂತಹ ಘಟನೆಗಳಿಗೆ ಸಂಬಂಧಿಸಿದಂತೆ ಯಾವೆಲ್ಲ ರೀತಿಯನ್ನ ತನಿಖೆ ಮಾಡಿಸಬೇಕು, ಜೊತೆಗೆ ತನಿಖಾಧಿಕಾರಿಗಳನ್ನ ಸಹ ಈ ಹೈಕೋರ್ಟ್ ಸೂಚಿಸಿರುವ ಹಿನ್ನೆಲೆ ಏನೆಲ್ಲ ತನಿಖೆ ನಡೆಯುತ್ತೆ, ಇದೇನಾದ್ರೂ ಮುಳುವಾಗುತ್ತಾ ಎಂಬ ಪ್ರಶ್ನೆಯೂ ಸಹ ಇಲ್ಲಿ ಸಾಮಾನ್ಯವಾಗಿ ಮೂಡಿ ಬರ್ತಾ ಇರುವಂತದ್ದು. ಅರುಣ್, ದತ್ತಾತ್ರೇಯ, ಈ ಕೇಸ್ನಲ್ಲಿ ಮೇಜರ್ ಸಾಕ್ಷ್ಯ ಅಂತ ಇದ್ರೆ ಅದೊಂದು ಆಡಿಯೋ ಕಾಲ್, ಈ ವ್ಯಕ್ತಿ ಧಮಕಿ ಹಾಕಿರುವಂತಹ ಆಡಿಯೋ ಕಾಲ್, ಪೌರಾಯುಕ್ತೆ ಮತ್ತು ರಾಜೀವ್ ಗೌಡ ಮಾತನಾಡಿರುವಂತಹ ಆಡಿಯೋ ಕಾಲ್. ಸೊ ಅದ್ರ ಬಗ್ಗೆ ಒಂದು ವೆರಿಫಿಕೇಶನ್ ಆಗಲೇಬೇಕು. ಸೊ ಆ ಒಂದು ಪ್ರೊಸೆಸ್ ಯಾವಾಗ ಆಗುತ್ತೆ? FSL ಕಳಿಸ್ಬೇಕಲ್ವಾ ಇವರ ಈಗಿನ ಆಡಿಯೋ ಸ್ಯಾಂಪಲ್ ಅನ್ನ ತೆಗೆದುಕೊಂಡು? ಸೊ ಅದು ಯಾವಾಗ ಮುಂದುವರಿಯುತ್ತೆ ಅಂತ? ಅರುಣ್, ಮುಖ್ಯವಾಗಿ ಇವತ್ತು ಒಂದು ಕೇರಳದಿಂದ ನೇರವಾಗಿ ಒಂದು ಚಿಕ್ಕಬಳ್ಳಾಪುರದ ಒಂದು ಕಸ್ಟಡಿಗೆ ತೆಗೆದುಕೊಳ್ತಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ಪೊಲೀಸ್ ಅತಿಥಿ ಗೃಹದಲ್ಲಿ ಸುಮಾರು 5 ಗಂಟೆಗಳ ಕಾಲ ಈ ಒಂದು ರಾಜೀವ್ ಗೌಡ್ಗೆ ಪೊಲೀಸರು ಡ್ರಿಲ್ ಮಾಡಲಾಗ್ತಾ ಇದೆ. ಸೊ ಮಾಡಿದ್ದಾರೆ. ಆದ್ರೆ ಈ ಒಂದು ಕಾಲಾವಕಾಶದಲ್ಲಿ ಈ ವ್ಯಕ್ತಿಯಿಂದ FSIL ಏನು ಒಂದು ವರದಿ ಇದೆಯೋ ಇದೆಲ್ಲವೂ ಸಹ ಒಂದು ರೀತಿಯಾದಂತಹ ಧ್ವನಿಯನ್ನ 3-4 ವಿಧಗಳಲ್ಲಿ ಆತನ ಬಳಿಯಿಂದ ಸ್ಪಷ್ಟವಾದಂತಹ ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದು. ಜೊತೆಗೆ ಈ ಹಿಂದೆ ಆ ವ್ಯಕ್ತಿ ಏನು ಮಾತನಾಡಿದರೋ ಲೈವ್ಗಳಲ್ಲಿ ಆಗಿರ್ಬೋದು, ಬೇರೆ ವ್ಯಕ್ತಿಗಳಲ್ಲಿ ಆಡಿಯೋ ಮಾತಾಡಿರ್ಬೋದು, ಈ ಎಲ್ಲಾ ಒಂದು ಪರಿಗಣನೆಗೆ ತೆಗೆದುಕೊಂಡು ಈ ಆಡಿಯೋ ಏನು ವೈರಲ್ ಆಗಿತ್ತೋ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕ್ಷಿಗಳನ್ನು ಸಹ ಆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಈ ವ್ಯಕ್ತಿಯನ್ನೇ ಇದೇ ಒಂದು ಪೌರಾಯುಕ್ತರಿಗೆ ಏನಾದ್ರೂ ಬೆದರಿಕೆ ವಿಚಾರದಲ್ಲಿ ಇದೇ ವ್ಯಕ್ತಿ ಅಂದ್ರೆ ಮಹಿಳೆಗೆ ಏನಾದ್ರೂ ಬೆದರಿಕೆ ಆಡಿಯೋ ಇತ್ತು, ಇದು ಸ್ಪಷ್ಟವಾಗಿದೆಯಾ ಇಲ್ವಾ ಎಂಬುದನ್ನ ತನಿಖೆಯನ್ನು ಸಹ ನಡೆಸ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಒಂದು ಆರೋಗ್ಯ ತಪಾಸಣೆಯೂ ಸಹ ಮುಗಿದು ಕೋರ್ಟ್ ಹಂತಕ್ಕೆ ತಲುಪಿರುವಂತಹದ್ದು. ಆದ್ರೆ ಇಷ್ಟೆಲ್ಲ ಒಂದು ರೀತಿಯಾದಂತಹ ಇದು ನಡೀತಾ ಇದ್ರು ಸಹ ಆ ವ್ಯಕ್ತಿಯಲ್ಲಿ ಯಾವುದೇ ರೀತಿಯಾದಂತಹ ಭಯ ಅಂತೂ ಇಲ್ಲ, ನಾನೇನು ತಪ್ಪು ಮಾಡಿಲ್ಲ ಎಂಬ ಗ್ರಾಸದಲ್ಲಿ ಇವತ್ತು ಕೋರ್ಟ್ಗೆ ಹಾಜರಾಗಿರುವಂತಹದ್ದು. ಅರುಣ್, ದತ್ತಾತ್ರೇಯ, ಧಮಕಿ ಹಾಕಿದ್ದು ಸಂದರ್ಭದಲ್ಲಿ ಮಾತನಾಡಿರುವಂತ ಆ ಫೋನ್ ಅದಾದ್ಮೇಲೆ ಐ ಥಿಂಕ್ ಅವ್ರು ಯೂಸ್ ಮಾಡಿರಲ್ಲ ಅಂತ ಅನ್ಕೊಳ್ತೇವೆ. ಈಗ ಪೊಲೀಸರು ಈತನನ್ನ ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಬೇರೆ ಫೋನ್ ಯೂಸ್ ಮಾಡಿರಬಹುದೇನೋ, ಅದನ್ನು ಕೂಡ ಈಗಾಗಲೇ ಏನಾದ್ರೂ ಸೀಸ್ ಮಾಡಲಾಗಿದೆಯಾ? ಅದರಲ್ಲಿ ಏನಾದ್ರೂ ಮಾಹಿತಿಗಳೇನಾದ್ರೂ ಸಿಕ್ಕಿದೆಯಂತ? ಯಾಕಂದ್ರೆ ಪ್ರಭಾವಿ ರಾಜಕಾರಣಿ, ಪ್ರಭಾವಿ ಸಚಿವರೊಬ್ಬರ ಶ್ರೀರಕ್ಷೆಯಲ್ಲಿ ಈ ವ್ಯಕ್ತಿ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರನೋ ಮಾಹಿತಿಗಳಿತ್ತಲ್ಲ. ಸೊ ಹಾಗಾಗಿ ಅರುಣ್, ಖಂಡಿತವಾಗಿಯೂ ಯಾಕೆಂದ್ರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಬಹಳಷ್ಟು ರೀತಿಯಾದಂತಹ ಸ್ಪಷ್ಟ ಮಾಹಿತಿ ಸಾರ್ವಜನಿಕರಿಂದಲೂ ಸಹ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ರಾಜೀವ್ ಗೌಡ್ರನ್ನ ಇಷ್ಟು ದಿನಗಳಿಂದಲೂ ಸಹ ರಕ್ಷಣೆ ಮಾಡಿರುವಂತದ್ದು ಒಬ್ಬ ಪ್ರಭಾವಿ ಸಚಿವರು, ಅದರಲ್ಲಿಯೂ ಸಹ KH ಮುನಿಯಪ್ಪನವರ ಹೆಸರು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಬಹಳಷ್ಟು ರೀತಿಯಾದಂತಹ ಗೊಂದಲಗಳಿದ್ರು ಸಹ ಈಗ ಕೇರಳದಿಂದ ನೇರವಾಗಿ ಚಿಕ್ಕಬಳ್ಳಾಪುರಕ್ಕೂ ಬಂದಿದ್ದಾಯ್ತು. ಬಂದ ನಂತರ ಈ ರೀತಿಯಾದಂತಹ ಬಹಳಷ್ಟು ತನಿಖೆಗಳು ಸಹ ಮುಂದುವರಿಸ್ತಾ ಇದ್ರು. ಆದ್ರೆ ಇಷ್ಟು ದಿನಗಳಿಂದ ಮಿಸ್ ಆಗಿದ್ದಂತಹ ರಾಜೀವ್ ಗೌಡ ಏಕಾಏಕಿ ಈಗ ಬಂದು ಕಾಣಿಸಿಕೊಂಡಿದ್ದಾರೆ. ಅದರಲ್ಲಿಯೂ ಒಂದು ರೀತಿಯಾದ
ರೀತಿಯಾದಂತಹ ಇಷ್ಟು ಅಂದ್ರೆ ಸಂಭಾಷಣೆ, ಈ ಒಂದು ಫೋನ್ ಆತನ ಏನು ಒಂದು ಫೋನ್ ಆಡಿಯೋ ಮುಖಾಂತರ ಮಾತನಾಡಿದ್ರು, ಆ ಮೊಬೈಲ್ ಎಲ್ಲಿ ಹೋಗಿತ್ತು, ಯಾವ ರೀತಿಯಾದಂತಹ ತನಿಖೆಯನ್ನು ನಡೆಸಿದ್ರೆ ಆ ಮೊಬೈಲ್ ಮುಖಾಂತರ ಯಾರಿಗಾದ್ರೂ ಫೋನ್ ಮಾಡಿದ್ರ, ಯಾರ್ಯಾರು ಈ ವ್ಯಕ್ತಿ ಜೊತೆ ಸಂಪರ್ಕವನ್ನ ಬೆಳೆಸಿದ್ದಾರೆ, ಹೀಗೆ ಬಹಳಷ್ಟು ರೀತಿಯಾದಂತಹ ವಿಚಾರಗಳನ್ನ ಪೊಲೀಸರು ಕೈಗೆತ್ತಿಕೊಳ್ತಾ ಇರುವಂತದ್ದು. ಜೊತೆಗೆ ಒಂದು ಕೇರಳದಲ್ಲಿ ಒಂದು ರೀತಿಯಾದಂತಹ ರಾಜೀವ್ ಗೌಡ್ರನಿಗೆ ಒಂದು ರೀತಿಯಾದಂತಹ ಸಂಪರ್ಕ ಬೆಳೆಸಿ ಆತನಿಗೆ ಸಹಾಯ ಮಾಡಿದ್ರು ಮೈಕಲ್ ಎಂಬ ವ್ಯಕ್ತಿ, ಆತನನ್ನು ಸಹ ಈಗ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡು ನ್ಯಾಯಾಂಗ ಬಂಧನಕ್ಕೂ ಸಹ ಒಪ್ಪಿಸಿರುವಂತದ್ದು. ಆದ್ರೆ ಈ ಒಂದು ತನಿಖೆ ಪ್ರಕರಣದಲ್ಲಿ ಇವರಿಬ್ಬರ ವಿಚಾರದಲ್ಲಿ ಅಷ್ಟೇ ಅಲ್ಲದೆ ಇನ್ನು ಯಾರ್ಯಾರು ಈ ವ್ಯಕ್ತಿಗೆ ಸಹಾಯ ಮಾಡಿದ್ದಾರೆ ಎಂಬುದನ್ನು ಸಹ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತಹದ್ದು. ಅರುಣ್, ಥ್ಯಾಂಕ್ ಯು.